ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ನಾಗರತ್ನ. ಕಿಚನ್ ಫುಲ್ಲು ಮಿಸ್ಸಿ ಆಗಿತ್ತು, ತುಂಬಾ ಗಲೀಜಾಗ್ಬಿಟ್ಟಿತ್ತು. ಹಾಗಾಗಿ ನನ್ನ ಮಕ್ಕಳಿಗೆ ನಾಳೆಯಿಂದ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ನನ್ನ ಮಕ್ಕಳಿದ್ದೊಳಗೆ ನಾನು ಕ್ಲೀನ್ ಮಾಡಿಕೊಡ್ತೀನಿ ಅಂತ ಹೇಳಿ ಗೋಡೆ ಎಲ್ಲ ವಾಶ್ ಮಾಡಿಕೊಟ್ರು, ಟೈಲ್ಸ್ ಎಲ್ಲ ನೀಟಾಗಿ ವಾಶ್ ಮಾಡಿಕೊಟ್ರು. ನಾನು ರ್ಯಾಕ್ಗಳಲ್ಲಿ ಎತ್ತಿದ್ದೆವು ಡೈಲಿ ಯೂಸ್ ಮಾಡೋ ಅಂಥ ಬಾಕ್ಸ್ಗಳನ್ನೆಲ್ಲ ಕ್ಲೀನಾಗಿ ತೊಳೆದು ಅದು ಕ್ಲೀನಾಗಿ ಎಲ್ಲ ಜೋಡಿಸ್ಕೊತಾ ಇದ್ದೆ. ಜೋಡಿಸ್ಕೊಂಡು ಎಲ್ಲ ನೀಟಾಗಿ ಎತ್ತಿಟ್ಬಿಟ್ಟು ಕಿಚನ್ನ ಕ್ಲೀನ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಎಲ್ಲ ಡೀಪ್ ಕ್ಲೀನಿಂಗ್ ಆಯಿತು. ನನ್ನ ಮಗಳು ಅಷ್ಟೊತ್ತಿಗೆ ಗೋಡೆ ವಾಶ್ ಮಾಡಿಕೊಟ್ಟು ಬಂದು ಆಗಲೇ ಫ್ರಿಜ್ ಕ್ಲೀನ್ ಮಾಡೋಕ್ಕೆ ನಿಂತಿದ್ಲು. ಫ್ರಿಜ್ಜು ಭಾಳ ಗಲೀಜು ಮಾಡಿಟ್ಬಿಟ್ಟಿದ್ರು. ರಜೆ ಇರೋದಕ್ಕೂ ಅದಕ್ಕೂ ಬರೀ ಫ್ರಿಜ್ಜಲ್ಲೇ ಕೈ ನನ್ನ ಮಕ್ಕಳು ಬೇಡ ಅಂದರೂ ಕೇಳ್ದಿರ ನನ್ನ ಮಗಳು ಇಲ್ಲಮ್ಮ ನಾನು ಕ್ಲೀನ್ ಮಾಡ್ತೀನಿ ಅಂದ್ಲು. ಆಗಲಿ ಆದಷ್ಟು ಆದರೆ ಆಗಲಿ, ಎಷ್ಟು ಕ್ಲೀನ್ ಮಾಡ್ತಾಳೋ ಅಷ್ಟು ಕ್ಲೀನ್ ಮಾಡಲಿ ಅಂತ ನಾನು ಕಿಚನ್ ಕಡೆ ಬಂದೆ. ನಮ್ಮ ಅಮ್ಮ ಮನೆಯಿಂದ ಹುಣ್ಸೆಹಣ್ಣು ತೊಗೊಬಂದಿದ್ರು. ಹುಣ್ಸೆಹಣ್ಣು ಬಾಕ್ಸಿಗೆ ಹಾಕಿಡೋಣ ಅಂತೇಳಿ ತೆಗಿತಾ ಇದ್ದೆ. ನಮ್ಮ ಕಡೆ ಒಂದು ಶಾಸ್ತ್ರ ಹೇಳ್ತಾರೆ, ಹುಣ್ಸೆಹಣ್ಣ ತಾಯಿ ಮನೆಯಿಂದ ತರಬಾರ್ದು, ತಾಯಿ ಮನೆಯಿಂದ ಮಗಳ ಮನೆಗೆ ಹುಣ್ಸೆಹಣ್ಣು ತಂದರೆ ಹುಳಿ ಹಿಂಡ್ದಂಗೆ ಅಂತ ಹೇಳ್ತಾರೆ. ಹಾಗಾಗಿ ನಾವೇನು ಮಾಡ್ತೀವಿ ಅಂದರೆ ಹುಣ್ಸೆಹಣ್ಣು ತೊಗೊಂಡಾಗ ಒಂದು 20-30 ಹಾಕಿ ದುಡ್ಡು ಕೊಟ್ಬಿಡ್ತೀವಿ, ಅಂದರೆ ಕೊಂಡ್ಕೊಳ್ಳೋಕ್ಕಾಗಲಿ ಅಂತೇಳಿ. ನೀವು ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಕಡೆ ಏನಂತಾರೆ ಅಂತೇಳಿ. ನೋಡಿ ನಮ್ಮಮ್ಮ ಎಷ್ಟು ನೀಟಾಗಿ ಒಣಗಿಸಿ ಸಾಲ್ಟ್ ಹಾಕಿ ಇಟ್ಟಿದ್ದಾರೆ. ಈ ಥರ ಸಾಲ್ಟ್ ಹಾಕಿ ಇಡೋದ್ರಿಂದ ವರ್ಷಗಳು ಇಟ್ಕೊಂಡ್ರೂ ಏನೂ ಆಗೋಲ್ಲ. ನಾನು ತುಂಬ ಯೂಸ್ ಮಾಡ್ತೀನಿ ಹುಣ್ಸೆಹಣ್ಣು. ಮೀನು ಸಾಂಬಾರು ಆಗ್ಬೋದು, ದೇವ್ರ ಸಾಮಾನು ತೊಳೆಯೋಕ್ಕಾಗಿರ್ಬೋದು, ಹುಣ್ಸೆಹಣ್ಣು ಜಾಸ್ತಿ ಯೂಸ್ ಮಾಡೋದ್ರಿಂದ ನನಗೆ ಜಾಸ್ತಿ ಬೇಕಾಗುತ್ತೆ. ಹಾಗಾಗಿ ನಾನು ಊರಿಂದ ತರಿಸ್ಕೊತೀನಿ. ನಮ್ಮ ಅತ್ತೆ ಮನೆಯಿಂದನೂ ಕೊಟ್ಟು ಕಳಿಸ್ತಾರೆ, ಆದರೂ ನಮ್ಮಮ್ಮ ಕೈಯಲ್ಲಿ ತರಿಸ್ಕೊತೀನಿ. ಭಾಳ ಚೆನ್ನಾಗಿ ಕ್ಲೀನ್ ಮಾಡಿ ತಂದೈತೆ ನಮ್ಮಮ್ಮ. ಅದಕ್ಕೆ ಎಲ್ಲ ಬಾಕ್ಸಿಗೆ ಹಾಕಿಡ್ತಾ ಇದ್ದೀನಿ. ಈಗ ಬಾಕ್ಸಿಗೆ ಹಾಕಿಟ್ಟು ನಾನು ನೆಕ್ಸ್ಟು ಬೇರೆ ಕೆಲಸ ಕಡೆ ಹೋಗಬೇಕು. ಅದೇ ಥರ ಡಿ-ಮಾರ್ಟಿಂದ ಒಂದು ಗ್ಲಾಸ್ ಬಾಟ್ಲು ತೊಗೊಬಂದಿದ್ದೆ. ಅದು ಏನಾಗ್ಬಿಡ್ತು ಅಂದರೆ ಫಸ್ಟ್ ಟೈಮ್ ತಂದಿದ್ದು ಚೆನ್ನಾಗೇ ಇತ್ತು. ನೆಕ್ಸ್ಟ್ ಟೈಮ್ ಇನ್ನೊಂದು ತೊಗೊಬಂದೆ ಚೆನ್ನಾಗಿದೆ ಅಂತೇಳಿ. ಅದು ನೋಡಿದ್ರೆ ಮುಳ್ಳುಕಾಯೆಲ್ಲ ಸಿಗಿಬಿಟ್ಟು ತೊಳೆಯೋಕೆ ಹೋದಾಗ ಕೈಯೇ ಉಳ್ಕೊಬಿಡೋದು. ತುಂಬ ಶಾರ್ಪಾಗಿತ್ತು. ಹಾಗಾಗಿ ಏನಿದೆ ಬಿಸಾಕ್ಬಿಟ್ಟು ಅದು ತೊಗೊಂಡಿದ್ದು ಭಾಳ ಚೆನ್ನಾಗಿತ್ತು. ಈ ಸರಿ ತಂದಿದ್ದೇ ಹಾಳಾಗಿದೆ. ಕಿಚನ್ ಕೆಲಸ ಎಲ್ಲ ಈಗ ಪೂರ್ತಿ ಮುಗೀತು. ಈಗ ನನ್ನ ಮಗಳು ಏನು ಮಾಡ್ತಾಯಿದ್ದೆ, ಫ್ರಿಜ್ ಕಡೆ ಹೋಗಬೇಕು. ಇನ್ನೇನು ಕಿಚನ್ ಕೆಲಸ ಎಲ್ಲ ಮುಗಿದೋಯ್ತು. ಪಾಪ ಎಲ್ಲ ತೆಗ್ದು ನೀಟಾಗಿ ವಾಶ್ ಮಾಡ್ತಾಯಿದ್ದಾಳೆ ನನ್ನ ಮಗಳು. ನಾನು ಪಾಪ ಇಟ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ ಅಂತ ನನ್ನ ಮಗಳು ಆದಷ್ಟು ಹೆಲ್ಪ್ ಮಾಡ್ತಾಳೆ. ಪಾಪ ಇನ್ನೂ ಈಗ 11 ವರ್ಷ ನನ್ನ ಮಗಳಿಗೆ, ಆದರೂ ಪಾಪ ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡಿಕೊಡ್ತಾಳೆ. ನಾವೆಲ್ಲ ನನ್ನ ಮಗಳ ಏಜಲ್ಲಿ ಕೆಲಸನೇ ಮಾಡ್ತಾಯಿರಲಿಲ್ಲ. ನಮ್ಮಪ್ಪ ನಮ್ಮಮ್ಮ ಏನಾದರೂ ಒಂದು ಕೆಲಸ ಹೇಳಿದ್ರೆ ಏನಾದರೂ ಒಂದೇ ವೇಳೆ ಓಡೋಗ್ಬಿಡ್ತಿದ್ವಿ. ಬರೀ ಆಟ ಆಡೋದೇ ಮಾಡ್ತಾಯಿದ್ವಿ. ಆವಾಗಂತೂ ಚೆನ್ನಾಗಿತ್ತು. ನಮ್ಮ ಲೈಫಂತೂ ನಮ್ಮ ಮಕ್ಕಳು ಪಾಪ ಬಾಳೋಕ್ಕಾಗಲ್ಲ. ಯಾಕೆಂದರೆ ಅಷ್ಟಕ್ಕೊಂದು ಆಟ ಆಗಲಿ ಅದು ಸಿಗೋಲ್ಲ. ಬರೀ ಓದೋದು ಮನೇಲಿ ಇದು ಮಾಡೋದು ಅಷ್ಟೇ. ಸರಿ ನನ್ನ ಮಗಳು ಕ್ಲೀನ್ ಮಾಡ್ತಾಯಿರ್ತೀನಮ್ಮ, ನೀನು ಬೇರೆ ಕೆಲಸ ನೋಡ್ಕೊಂಡು ಸರಿ ಅಂತೇಳಿ ನಾನು ಫ್ಲಿಪ್ಕಾರ್ಟಿಂದ ತರಕಾರಿಗಳನ್ನ ತರಿಸಿದೆ. ತರಕಾರಿ ಎಲ್ಲ ಬಾಕ್ಸಿಗೆ ಹಾಕ್ಕೊಂಡು ಕ್ಲೀನಾಗಿ ಎತ್ತಿಡ್ತಾ ಇದ್ದೆ. ಅದೇ ಥರನೇ ಫ್ಲಿಪ್ಕಾರ್ಟಲ್ಲೂ ಎಷ್ಟು ಮೋಸ ಆಗುತ್ತೆ ಅಂತ ಗೊತ್ತಾಯಿತು ನನಗೆ. ಮಗು ಇಟ್ಕೊಂಡು ಹೋಗಿ ತರಕಾರಿ ತರೋಕ್ಕಾಗಲ್ಲ ಅಂತೇಳಿ ಫ್ಲಿಪ್ಕಾರ್ಟ್ ಬುಕ್ ಮಾಡಿದರೆ ಅವ್ರು ನೋಡಿದ್ರೆ ಈ ಥರ ಮೋಸ ಮಾಡಿದ್ದಾರೆ. ನನಗಂತೂ ಬೇಜಾರಾಯಿತು. ದುಡ್ಡು ಕೊಟ್ಟು ತರಿಸ್ತೀವಿ, ಈ ಥರ ಮಾಡಿಬಿಟ್ರೆ ಎಷ್ಟು ಬೇಜಾರು ಅನಿಸುತ್ತೆ ಅಂದರೆ ಹೇಳೋಕ್ಕಾಗಲ್ಲ. ನಾವು ಪುದೀನ ಸೊಪ್ಪು ಯಾವ ಥರ ಕೊಟ್ಟಿದ್ದಾರೆ ಅಂದರೆ, ಒಂದು ಕವರ್ ಓಪನ್ ಮಾಡಿದ್ದು ಫ್ರೆಶ್ ಆಗಿದೆ, ಚೆನ್ನಾಗಿದೆ, ಪರವಾಗಿಲ್ಲ. ಇನ್ನೊಂದು ಕವರ್ ಓಪನ್ ಮಾಡಿದ್ರೆ ಅದರೊಳಗೆ ಎಲ್ಲ ಹಣ್ಣು ಹೋಗ್ಬಿಟ್ಟಿದೆ, ಒಂಥರ ಕೊಳ್ತೋದಂಗೆ ಆಗಿದೆ. ವೇಸ್ಟು ಅಂದರೆ ವೇಸ್ಟು. ಅದಕ್ಕೂ ಎಷ್ಟು ವ್ಯತ್ಯಾಸ ಇದೆ ನೋಡಿ. ದುಡ್ಡು ಕೊಟ್ಟು ತರಿಸ್ತೀವಿ, ನೆಟ್ಟಿಗೆ ಕೊಟ್ಟರೆ ತಾನೇ ನಮಗೂ ಖುಷಿ ಅನಿಸುತ್ತೆ. ಇವರು ಈ ಥರ ಮಾಡೋದ್ರಿಂದ ಬೇಜಾರಾಗುತ್ತೆ. ನಾನು ಎಷ್ಟೋ ಸರಿ ತರಿಸಿದ್ದೀನಿ, ಈ ಥರ ಯಾವಾಗೂ ಆಗಿಲ್ಲ. ಕೊತ್ತಂಬರಿ ಸೊಪ್ಪು ಅಷ್ಟೇ ಎಲ್ಲ ಹಣ್ಣು ಹೋಗಿತ್ತು, ಆ ಥರದ್ದು ಕೊಟ್ಟಿದ್ದಾರೆ. ಹೀರೆಕಾಯಿ ಮಾತ್ರ ಫ್ರೆಶ್ ಆಗಿತ್ತು, ಮಿಕ್ಕಿದೆಲ್ಲ ವೇಸ್ಟೇ. ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ತೊಗೊಬಂದಿದೆ ಅಂತೇಳಿ ಎಲ್ಲ ಕ್ಲೀನ್ ಮಾಡಿ ಜೋಡಿಸ್ತಾ ಇದ್ದೀನಿ. ಅಷ್ಟೊತ್ತಿಗೆ ನನ್ನ ಮಗಳದು ಫ್ರಿಜ್ ಕ್ಲೀನ್ ಆಯಿತು. ನಾನು ಹೋಗಿ ಇನ್ನೊಂದ್ಸರಿ ವಾಶ್ ಮಾಡಿ ಎಲ್ಲ ತರಕಾರಿನ ಜೋಡಿಸಿಟ್ವಿ. ಮತ್ತೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ವಿ. ಪಟ ಅಂತ ರೆಡಿಯಾಗಿ ಕೂತ್ಕೊಂಡ್ವಿ. ಯಾಕೆ ಅಂದರೆ ಸಂಜೆ RCB ಮ್ಯಾಚ್ ಇದೆ. ಅದೇ ಥರ ನಮ್ಮ ಯಜಮಾನ್ರು ಬೇಗ ಬಂದಿದ್ದರು. ಭರ್ತಾ ಚಿಕನ್ ತೊಗೊಬಂದಿದ್ರು. ಒಳ್ಳೆ ಒಂದು ಚಿಕನ್ ಫ್ರೈ ಮಾಡಿ ಒಂದು ರೈಸ್ ಮಾಡಿದೆ. ಅಷ್ಟೊತ್ತಿಗೆ RCB ಮ್ಯಾಚ್ ಸ್ಟಾರ್ಟ್ ಆಯಿತು. ಖುಷಿಯಿಂದ RCB ಮ್ಯಾಚ್ ನೋಡ್ತಾ ಕೂತಿದ್ವಿ. ಲಾಸ್ಟಿಗೆ ನಮ್ಮ RCBನೇ ಕಪ್ ಕೊಡಿತು. ನಮಗಂತೂ ತುಂಬ ಖುಷಿ ಆಯಿತು. 2ನೇ ಕಪ್ ನಮ್ಮ ಟೀಮ್ಗೂ ಸೇರಿತು ಅನ್ನೋ ಭಾಳ ಖುಷಿ ಇತ್ತು. ಕಾದಿರೋದಕ್ಕೂ RCB ಫ್ಯಾನ್ಗಳು ಬ್ಯಾಕ್ ಟು ಬ್ಯಾಕ್ ಅಂತ ಕಪ್ ತಂದು ಕೊಡ್ತಾಯಿದ್ರು. ಹಾಗೆ ನಮ್ಮ RCB ಟೀಮ್ಗೆ ಯಾವಾಗೂ ಗೆಲುವಿರಲಿ.